ಅಕಾಲಿಕ ಮಳೆ ಹಾಗೂ ಕಾಡಾನೆ ಹಾವಳಿಯಿಂದ ರೈತ ಕಂಗಾಲಾಗಿದ್ದು ರೈತನ ಬದುಕು ದುಸ್ತರವಾಗಿದೆ ಅಂತ ಆದಿಶಕ್ತಿ ಕೆರೆ ಕೋಡಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಚ್ಪಿ ಗೋಪಾಲ್ ಹೇಳಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಹಿರೇಗರ್ಜಿಯ ಭಗತ್ ಸಿಂಗ್ ವೃತ್ತದ ಸುತ್ತಮುತ್ತ ಇರೋ ತೋಟಗಳಲ್ಲಿ ಕಾಡಾನೆಗಳ ಗುಂಪು ಮತ್ತೊಮ್ಮೆ ಬೀಡು ಬಿಟ್ಟ ಹಿನ್ನೆಲೆ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಆನೆಗಳನ್ನು ಓಡಿಸುವ ಸಂದರ್ಭ ಮಾತನಾಡಿದ ಅವರು, ರೈತ ನಾನಾ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬೆಳೆ ಬೆಳೆಯುತ್ತಾನೆ. ಹವಾಮಾನ ವೈಪರೀತ್ಯ ಒಂದೆಡೆಯಾದರೆ ಮಿತಿ ಮೀರಿದ ಕಾಡಾನೆ ಹಾವಳಿ ಮತ್ತೊಂದೆಡೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣ ಮುಂದೆಯೇ ಮಣ್ಣು ಪಾಲಾಗ್ತಾ ಇದೆ. ಕಾಡಾನೆಗಳ ಸಮಸ್ಯೆಯಿಂದ ಬದುಕೋದು ಕಷ್ಟ ಆಗಿದೆ. ಬೆಳೆ ಕಟಾವು ಸಂದರ್ಭವಾದ್ರಿಂದ ಬೆಳೆಯನ್ನು ಉಳಿಸಿಕೊಳ್ಳಲು ಬೆಳೆಗಾರರು ವಿವಿಧ ಕಸರತ್ತುಗಳನ್ನು ಮಾಡುತ್ತಿದ್ದಾರೆ. ಅರಣ್ಯ ಇಲಾಖೆ, ಶಾಸಕರು, ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡುವ ಮೂಲಕ ರೈತರ ಕಷ್ಟಕ್ಕೆ ಸ್ಪಂದಿಸಿ ಬೆಳೆ ನಷ್ಟವಾಗದಂತೆ ಆನೆಗಳನ್ನು ಅರಣ್ಯಕ್ಕೆ ಓಡಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಗರ್ಜೆ ಗ್ರಾಮದಲ್ಲಿ ತುಂಬಾ ವರ್ಷದಿಂದ ನಾವು ತುಂಬಾ ಕಂಪ್ಲೇಂಟು ಸತೆ ಮಾಡಿದ್ದೀವಿ ಫಾರೆಸ್ಟರ್ ಬಗ್ಗೆ. ಇದನ್ನ 3ನೇ ಬಾರಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಆಗಲಿ ಸಂಬಂಧಪಟ್ಟ ಸಚಿವರಾಗಿರಲಿ, ನಮ್ಮ ಬೇಲೂರು ತಾಲೂಕಿನ ಶಾಸಕರಾಗಿರಲಿ, ಇದಕ್ಕೆಲ್ಲ ಗಮನ ಕೊಟ್ಟು ಈ ಒಂದು ರೈತರ ಬಗ್ಗೆ ಗಮನ ಹರಿಸಬೇಕು. ಈ ರೈತರ ಒಂದು ನೋವನ್ನ ಇವರು ಪ್ರತಿಯೊಬ್ಬರು ಶಾಸಕರಾಗಿರಲಿ, ಸಚಿವರಾಗಿರಲಿ, ಎಲ್ಲರೂ ಸತೆ ಒಂದು ಅಧಿಕಾರಿಗಳಾಗಿರಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದ್ರೆ ರೈತರು ಈ ವರ್ಷ ನನ್ನ ಮಗಳ ಮದುವೆ ಮಾಡಬೇಕು ಅಂತೇಳಿ ಬೆಳೆ ಬೆಳೆದಿರ್ತಾರೆ, ಈ ವರ್ಷ ನನ್ನ ಮಗನ ಮದುವೆ ಮಾಡಬೇಕು ಅಂತೇಳಿ ಬೆಳೆ ಬೆಳೆದಿರ್ತಾರೆ. ಬೆಳೆ ಬೆಳೆದಿಲ್ಲ, ಆ ಬೆಳೆಗೆ ಪರಿಣಾಮ ಏನಾಗುತ್ತೆ ಅಂದ್ರೆ ವಿಷ ಕುಡಿಯೋ ಪರಿಸ್ಥಿತಿ ಇವತ್ತು ರೈತರಿಗೆ ಒದಗಿ ಬಂದಿದೆ. ಯಾಕೆಂದ್ರೆ ಒಂದು ಮಳೆ ವಾತಾವರಣ, ಇನ್ನೊಂದು ಅಕಾಲಿಕ ಮಳೆ ಗ್ಯಾರಂಟಿಯಾಗಿ, ಇನ್ನೊಂದು ಆನೆಗಳ ಒಂದು ದಾವಳಿ. ಈ ರೀತಿ ರೈತ ಬದುಕ್ತಾ ಇದ್ದಾನೆ. ಯಾವ ರೀತಿ ರೈತ ಬದುಕಿ ಏನು ಬೆಳೆ ಬೆಳೆದು ಕೊಡಬೇಕು ಅನ್ನೋದೇ ರೈತನಿಗೆ ಕಂಗಾಲಾಗಿದ್ದಾನೆ. ದಯಮಾಡಿ ಇದಕ್ಕೆಲ್ಲ ಸಂಬಂಧಪಟ್ಟವರು, ಇದಕ್ಕೆ ಅರಣ್ಯ ಅಧಿಕಾರಿ ಆಗಿರ್ಬೋದು, ಮತ್ತೆ ಸಚಿವರಾಗಿರ್ಬೋದು, ಮತ್ತೆ MLA ಆಗಿರ್ಬೋದು, ಪ್ರತಿಯೊಬ್ಬರು ಇದಕ್ಕೆ ಗಮನ ಕೊಟ್ಟು ಗಮನ ಹರಿಸಿ ಇದ್ರ ಬಗ್ಗೆ ನಮಗೆ ದಯವಿಟ್ಟು ಇದರ ಬಗ್ಗೆ ಆನೆಗಳನ್ನ ಹಾವಳಿ ತಪ್ಪಿಸಬೇಕು. ದಯವಿಟ್ಟು ಇದಕ್ಕೆ ನಿಮಗೆಲ್ಲ. ಈ ವೇಳೆ ಕಾರ್ತಿಕ್, ವೀರಭದ್ರ, ಮಂಜುನಾಥ್, KR ದಿನೇಶ್, ಚಂದ್ರಶೇಖರ್, ಸಂತೋಷ್, ಹಿರೇಗರ್ಜೆ ಹಾಗೂ ಕೊಪ್ಪಲು ಗ್ರಾಮಸ್ಥರು ಇದ್ದರು.